ಸ್ತ್ರೀಯಳು ನಾನು. ಪಾಂಡವರ ಮಾತೆ ಕುಂತಿದೇವಿ. ಹೌದು ಕೈ. ನನ್ನ ಹೆತ್ತ ತಾಯಿ ಕುಂತಿದೇವಿ. ಹೌದು ಅಮ್ಮ, ಇದೋ ನಮಸ್ಕರಿಸುವುದು ತಾಯಿ. ಕರ್ಣ. ಅಮ್ಮ, ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ಪಾಂಡವರ ಮಾತು ನನ್ನ ಹೆತ್ತ ತಾಯಿ ಕುಂತಿದೇವಿ. ಕರುಣೆಯ ತೋರದೆ ಕುವರನ ಪೊರೆವೆ. ಕರುಣೆಯ ತೋರದೆ ಕುವರನ ಪೊರೆವೆ. ಎಂದಿಗೆ ಋಣವ ತೀರಿಸಲಮ್ಮ. ಎಂದಿಗೆ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದೆ. ಮಗುವೆಂಬ ನಾನಾಗ ಏನೆಂದು ನಾನು. ಮಗುವೆಂಬ ನಾನಾಗ ಏನೆಂದು ನಾನು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಮಾಡಿದ ಅಪರಾಧ ಏನದು ತಾಯಿ. ತಾಯಿ ಅಪರಾಧ ಅಂದ್ರೆ ಏನು ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯೇ. ಆಶ್ರಮವೆನಿಸಿ ಜೀವವ ಮುರಿದೆ. ಆಶ್ರಮವೆನಿಸಿ ಜೀವವ ಮುರಿದೆ. ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ. ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ. ಐವರ ಮಾತೆ ನಿನಗಿರುವುದೇ ಕೊರತೆ. ಅಮ್ಮ, ಐವರ ಮಾತೆ, ಐವರ ಮಾತೆ ನಿನಗಿರುವುದೇ ಕೊರತೆ.
ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು. ಏನಂದೆ ತಾಯಿ? ಏನಂದೆ? ಕೀರ್ತಿಶಾಲಿಯಾಗು ಮಗನೇ. ಕೀರ್ತಿಶಾಲಿ ಆಗಬೇಕೆ? ಅಮ್ಮ, ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದಂತ ದ್ರೋಹ ಏನು ತಾಯಿ? ಏನು ಅಮ್ಮ? ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ತಿನ್ನದೆ ಹಾಗೆ ಬಿಟ್ಟವಲ್ಲ ಅಮ್ಮ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನ ಅದೆಷ್ಟೋ ಮಮತೆ, ಮಮಕಾರ, ವಾತ್ಸಲ್ಯ, ಪ್ರೀತಿಯಿಂದ ಸಾಕಿಸಲು ಹೀಗಿರುವಾಗ ಇಡೀ ಪ್ರಪಂಚವೇ ಕರುಣಾ ಸೂತ, ಕರುಣಾ ನೀಚ, ಕರುಣಾಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ನೀನಾದರೂ ಬಂದು ಕರುಣಾ ಸೂತನಲ್ಲ, ಕರುಣಾ ನೀಚನಲ್ಲ, ಅಮ್ಮ ಕರುಣಾಹೀನ ಕುಲದವನಲ್ಲ, ನಾ ಹೆತ್ತ ಮಗ ಕರುಣಾ ಎಂದು ಈ ಪ್ರಪಂಚಕ್ಕೆಲ್ಲ ಸಾರಿ ಹೇಳಬಹುದಾಗಿದೆ ನೀನು. ಏಕಮ್ಮ ಸುಮ್ಮನಾದೆ. ಹೋಗ್ಲಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ ತಾಯಿ, ಕರುಣೆ ತೋರಿದೆಯಲ್ಲ ತಾಯಿ. ಅಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಹರಿವೆನು ನಿನ್ನ ಲೋಕ ಭವಾನಕ್ಕೆ ನದಿಯಲೆ ಎಸೆದೆನು. ಲೋಕ ಭವಾನಕ್ಕೆ ನದಿಯಲೆ ಎಸೆದೆನು. ಕಣ್ಣೀರಿನ ಆರಾಧನೆ ಈ ಜಗದ ನಿವೇದನೆ. ಕಣ್ಣೀರಿನ ಆರಾಧನೆ ಈ ಜನ್ಮದ ನಿವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು. ಕಂದ ಗಾರ ನಿನಗಾಯಿ ನಾನೇನಯ್ಯ. ಈ ಕರ್ಣ ಅಮ್ಮ, ನೀನದೇ ಕರ್ಣ, ನೀನು ಹೀಗೆಲ್ಲ ಮಾತನಾಡಬೇಡ. ನಿನ್ನ ನೊಂದ ಒಂದೊಂದು ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಹಿರಿಯುತ್ತಿರುವುದು. ಕರ್ಣ, ಅಮ್ಮ, ನೀನು ನನ್ನ ಮಗನೆಂದು ಈಗ ತಾನೇ ಶ್ರೀಕೃಷ್ಣನಿಂದ ತಿಳಿದೆನು. ಕಂದ, ನೀನು ಬಾಲ್ಯದಿಂದ ಪಟ್ಟ ಕಷ್ಟ ನೋವುಗಳಿಗೆ ಮಾನ ಅಪಮಾನಗಳಿಗೆ ನಾನೇ ಕಾಡಿದುದಳು. ನನ್ನನ್ನು ಕ್ಷಮಿಸಿಬಿಡು ಕರ್ಣ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ಕರ್ಣ, ನನ್ನ ಕರ್ಮಕ್ಕೆ ನೀನು ಏನು ತಾನೇ ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ನಮ್ಮ ಸುಕೃತಶಾಲಿಗಳು. ಕರ್ಣ, ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ತಾನೇ ಬರಬೇಕು ತಾಯಿ? ಎಲ್ಲಿಂದ ತಾನೇ ಬರಬೇಕು? ಬಿಡಮ ಚಿಂತೆಯನ್ನು. ಕರ್ಣ, ಅಮ್ಮ, ಆದದ್ದು ಹಾಗೆ ಹೋಯಿತು. ನಡೆಯಬೇಕಾದೆಲ್ಲವೂ ನಡೆದು ಹೋಯಿತು. ಇನ್ನು ಮುಂದಾದರೂ ಆ ಕೌರವರನ್ನು ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌದಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ವೈರತ್ವವನ್ನು ಕಳೆ ಕರ್ಣ, ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನಿನ್ನ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನ ಕಲ್ಪಿಸಿಕೊಂಡು ಆತನನ್ನ ತೊರೆದರೂ ಧರ್ಮವೇ ತಾಯಿ? ಖಂಡಿತ ತೊರೆಯುತ್ತೇನೆ. ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದಾರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಏ ಕರ್ಣ, ಏ ಪಾಪಿ ಕರ್ಣ, ನೀನೆಂತಹ ನೀಚನೆಯ ಎಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾನೆ. ಕಂದ, ನಿನ್ನ ಮಾತುಗಳೆಲ್ಲವೂ ಸತ್ಯವೇ. ಆದರೆ ಆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಕಂದ, ಬಾ, ನೀವಾರು ಜನ ಸೇರಿ
ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಎತ್ತ ತಾಯಿಯಾದ ನಾನು ಕಣ್ತುಂಬಿಕೊಳ್ಳಬಾರದೆ ಕರ್ಣ. ಏನಂದೆ ತಾಯಿ? ಮತ್ತೊಮ್ಮೆ ಹೇಳು. ನೀವು ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬಿಕೊಳ್ಳಬಾರದೆ? 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೀನು ನೋಡಿ ಕಣ್ತುಂಬಿಕೊಳ್ಳಬೇಕೆ? ಹೌದಲ್ಲವೇ? ಎಂತಹ ಮಾತು ತಾಯಿ. ಅಮ್ಮ, ಕಂದ, ಪಾಂಡವರು ನನ್ನ ಸಹೋದರ ಎನ್ನುವ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ಇದು ನನ್ನ ತಪ್ಪೆ. ನೀನು ಎಳೆಯತನದಲ್ಲಿ ಪೋಷಿಸಿರುವಂತ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಕಂದ, ಈಗ ಚಿಗುರುವುದೇನಮ್ಮ. ಅಲ್ಲದೆ ಮಮ ಪ್ರಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲದೆ ತಾಯಿ. ಬಿಡಮ್ಮ ಚಿಂತೆಯನ್ನು. ಚಿಂತೆ ಪಡದೆ ಹೇಗಿರಲಿ ಮಗನೇ. ಲೌಕೈಕ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಎತ್ತ ತಾಯಿಯಾದ ನಾನು ಚಿಂತೆ ಪಡದೆ ಹೇಗಿರಲಿ? ಕರ್ಣ, ಅಮ್ಮ, ಕಂದ, ಅಮ್ಮ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ನಾಳಿನ ಯುದ್ಧದಲ್ಲಿ ಆ ಪಾಂಡವರು ನಾಳಿನ ಯುದ್ಧದಲ್ಲಿ ಪರಾಜಿತನ. ಕರ್ಣನು ಅಂತಹ ನೀಚನಲ್ಲ. ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವೆಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ಯಾವ ಕುಲಮಾನವ ಗೌರವ ನಿಲ್ಲಿಸದೆ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನಾಗಿ ಮಾಡಲಿಲ್ಲವೇ ಆ ನನ್ನ ಸ್ವಾಮಿ ಕೌರವೇಶ್ವರ? ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನ ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾಲಾಗಲಾರದು ತಾಯಿ, ಸರ್ವತಾಲಾಗಲಾರದು. ಅಮ್ಮ, ನಾನು ಈ ಯುದ್ಧದಿಂದ ಪರಾಮುಖಲಾಗಲ್ಲ ತಾಯಿ. ಕರ್ಣ, ಅಮ್ಮ, ಕಂದ, ಅಮ್ಮ, ಮಗನೇ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ಹೇಳು ತಾಯಿ. ನಾಳಿನ ಯುದ್ಧದಲ್ಲಿ ಆ ಪಾಂಡವರು ಅಂದರೆ ನನ್ನ ಸಹೋದರರು ನಿನ್ನ ಸಹೋದರರೇನಾದರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ. ಎಂತಹ ಮಾತನ್ನ ಹೇಳಿದೆ ತಾಯಿ. ನೋಡಿದ ತಕ್ಷಣ ಕರ್ಣ, ನನ್ನ ಮಗನೇ ಕರ್ಣ ಎಂದು ಹೇಳಿದ ನೀನು ಆ ಪಾಂಡವರನ್ನು ಕೊಲ್ಲಬೇಡ ಎಂದು ಹೇಳುತ್ತಿರುವೆಯಲ್ಲ. ಅಮ್ಮ, ಆ ಪಾಂಡವರು ನಿನ್ನ ಮಕ್ಕಳು. ನಾನು ನಿನ್ನ ಮಗನಲ್ಲವೇ ತಾಯಿ? ನಾನು ಸೂತ, ನಾನು ನೀಚ, ನಾನು ಹೀನ ಕುಲದವನಲ್ಲವೇ? ಆ ಪಾಂಡವರು ಮಾತ್ರ ನಿನ್ನ ಮಕ್ಕಳು. ನಾನು ನಿನ್ನ ಮಗನಲ್ಲ. ಹೋಗಲಿ ತಾಯಿ, ಹೋಗಲಿ. ಯಾರನ್ನ ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿ ಆಗಿರುವ ಅರ್ಜುನನ್ನು ಮಾತ್ರ ಉಳಿಸಲಾರ. ನಿನಗೇಕೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಅಮ್ಮ, ಆ ನನ್ನ ಸ್ವಾಮಿ ಕೌರವೇಶ್ವರ ಅರ್ಜುನನ ಜೊತೆ ಯುದ್ಧ ಮಾಡಿ ನೋಡಿ ಗೆಲ್ಲುವುದನ್ನು ನೋಡಿ ಕಣ್ತುಂಬಿಕೊಂಡರೆ ಸಾಕು. ಆಗ ಈ ಕರ್ಣನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಕರ್ಣನಿಂದ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಆ ಅರ್ಜುನೇ ಮೃತಪಟ್ಟರು. ನಿನಗೆಂದಾದ್ರೂ 5 ಮಕ್ಕಳು ಉಳಿಯುವರಲ್ಲಮ್ಮ. ಬಿಡಮ್ಮ ಚಿಂತೆ. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚು ತೊಂದರೆಗೆ ಗುರಿಪಡಿಸಲಾರೆನು. ಕರ್ಣ, ಅಮ್ಮ, ಕಂದ, ಹೇಳಮ್ಮ. ಈ ನನ್ನ ಕೊನೆಯ ಒಂದು ಮಾತಾದರೂ ನಡೆಸಿಕೊಡುವೆಯಾ? ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದಿ ಕರ್ಣನನ್ನ. ಅದೇನು ಹೇಳು ತಾಯಿ. ಕರ್ಣ, ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆನು ತಾಯಿ.
ಜನನಿ ನಿನ್ನ ಮಗನಿವನೋ ಹುಸಿಯಾಡುವನೇ ಜನನಿ ನಿನ್ನ ಮಗನಿವನೋ ಹುಸಿಯಾಡುವನೇ ಮಾತೆಯರಿಗೆ ಹುಸಿಯಾಡುವನೇ ಮೆಚ್ಚುವನೇ ಅಭಾಸ್ಕರನು ಮಾತೆಯರಿಗೆ ಹುಸಿಯಾಡಿದರೆ ಮೆಚ್ಚುವನೇ ಅಭಾಸ್ಕರನು ಆದರೂ ಸರಿ ನಡೆಸುವೆ ನಿನ್ನ ನುಡಿಯ ಏನಾದರೂ ಸರಿ ನಡೆಸುವೆ ನಿನ್ನ ನುಡಿಯ ಧರ್ಮದಾನೆ ಧರ್ಮಜನಾನೆ ಕಮಲದಾನೆ ಜನನಿ ತೊಟ್ಟ ಬಾಣವ ತೊಡೆನು ತೊಟ್ಟ ಬಾಣವ ತೊಡೆನು ನಾನೆನ್ನುವೆ ಬೆಟ್ಟದ ನದಿ ಬೇಟನೆ ಹೋಗುವೆ ಕಣ ಬೆಟ್ಟದ ನದಿ ಬೇಟನೆ ಹೋಗುವೆ ಕುವರನೆ ಕೇಳು ಪರಮದಯಾಳು ಮಾತೆಯ ಮಾತನೆ ಆಲಿಸು ಮೀರ ಅಮ್ಮ ಕಂದ ಮಗನೇ ಎಂತಹ ಮಾತು ತಾಯಿ. ನಾಳಿನ ಯುದ್ಧದಲ್ಲಿ ನೀನು ನಾನು ನೀನು ನಾನು ಒಮ್ಮೆ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಮ್ಮ ಎಂತಹ ಮಾತನ್ನ ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನ ಕೇಳಿಬಿಟ್ಟೆ. ಸುಯೋಧನ, ಮಿತ್ರ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಸೂರ್ಯಚಂದ್ರಾದಿಗಳೇ, ಋಷಿ ಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಬ್ರಾಹ್ಮಣ ಕಪಟ ವೇಷಧಾರಿಯಾಗಿ ಬಂದು ನನ್ನ ವಜ್ರ ಕವಚವನ್ನು ದಾನವಾಗಿ ಪಡೆದನು. ವಿದುರನು ಅವನ ದುರಾದೃಷ್ಟಕ್ಕೆ ಬಿಲ್ಲನ್ನ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನ ತಿಳಿಸಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯ ಎಲ್ಲವನ್ನ ಕಿತ್ತುಕೊಂಡನು. ಈಗ ಎತ್ತ ತಾಯಿ ಬಂದು, ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಮಾಡಲಿ, ನಾನು ಜೀವಿಸುವ ತನಕ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮುಡಿಯುವೆನು. ಉಳಿದಿದ್ದು ದೈವವಿಚ್ಛೆ ಆಗಬಹುದು ತಾಯಿ. ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಮಾ ಸಂದೇಹವೇ? ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಳೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನನೇ. ಜನನೇ
ಚಂದವೇ ಅಮ್ಮ. ಸಂದೇಹವ ಬಿಡುವಮ್ಮ, ಈ ಕರ್ಣನ ಮಾತಿನ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ಮತ್ತೊಂದ. ಮುಗಿಲೆ ಇಳಿದು ಬರಲೇ ಈ ಭುವಿಯ ಬಿರಿಸಲೇ. ಮುಗಿಲೆ ಇಳಿದು ಬರಲೇ ಈ ಭುವಿಯ ಬಿರಿದು ಇಟ್ಟಾನೆ ತಪ್ಪೆನಮ್ಮ, ನಿನ್ನಾಳೆ ಸತ್ಯಮ್ಮ. ಬಿಡು ಚಿಂತೆಯ ಜನನೇ. ಕಂದ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನೀವೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಬಾ ಇಲ್ಲಿ. ಅಮ್ಮ, ಕರ್ಣ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಏನೆಂಬುದಾಗಿ ಮಗನೇ? ಖಂಡಿತ ನಡೆಸಿಕೊಡುವೆಯಾ? ಖಂಡಿತವಾಗಿ ನಡೆಸಿಕೊಡುವೆನು. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನ ಎಂದಾಯಿತು. ಅಂತಿಮ ದರ್ಶನವು ಇದೆಂದೋ ತೋರುವುದು. ಕರ್ಣ, ಅಮ್ಮ, ಕಂದ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕರ್ಣ, ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ಯಾವ ಕಾರಣಕ್ಕಾಗಿ ಮಗನೇ? ಅಮ್ಮ, ನಾನೇನಾದರೂ ಯುದ್ಧದಲ್ಲಿ ಮಡಿದಿದ್ದೆ ಆದಲ್ಲಿ, ಕರ್ಣ, ಹೌದಮ್ಮ, ಸತ್ಯ ಸಂಧಾನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿನ ಮಾಡಿಸಬೇಕೆಂದು ಈಗೋ ಪ್ರಾರ್ಥಿಸಿಕೊಳ್ಳುವೆನು ತಾಯಿ. ಅಯ್ಯೋ ಪರಮಾತ್ಮ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಹಿಡಿಯುವುದೇ ಆದರೆ ಇಂತಹ ಸಾಮ್ರಾಜ್ಯವು ಇನ್ನಿಲ್ಲದೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಹುದೇ ಅಮ್ಮ. ಅಮ್ಮ,
ಕೊನೆಗೂ ಹೆತ್ತ ಮಗನನ್ನ ಬಿಟ್ಟು ಹೊರಟೇ ಬಿಟ್ಟಳು ತಾಯಿ. ದೈವಾನುಕೂಲ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥ. ಹೇ ವಿಧಿ, ಹೇ ವಿಧಿ! ಅರಿತವರಾರೋ ವಿಧಿಯ ಮಾಯೆ, ತಿಳಿದವರಾರಿಹರೋ ದೇವ, ಅರಿಯಲ ಸಾಧ್ಯವೋ ಹೇ ವಿಧಿ! ಅರಿತವರಾರೋ ವಿಧಿ ನಿನ್ನ ಮಾಯೆ, ತಿಳಿದವರಾರಿಹರೋ ದೇವ, ಅರಿಯಲ ಸಾಧ್ಯವೋ ಹೇ ವಿಧಿ! ಮಾನವರಾಗಿ ಜನಿಸಿರುವವರು ಯಾರಾದರೂ ಆಡುವರೇ? ಮಾನವರಾಗಿ ಜನಿಸಿರುವವರು ಯಾರಾದರೂ ಆಡುವರೇ? ಭೋಗವಿದ್ದರೂ ಸರೇ ಭೋಗವಿದ್ದರೂ ಸರೆ, ಭಾಗ್ಯವಿದ್ದರೂ ಸರೆ, ಭೋಗವಿದ್ದರೂ ಸರೆ, ಭಾಗ್ಯವಿದ್ದರೂ ಸರೆ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಮಾಯೆ, ತಿಳಿದವರಾರಿಹರೋ ದೇವ, ಅರಿಯಲ ಸಾಧ್ಯವೋ ಶ್ರೀಹರೇ? ವಿಧಿಯೇ, ವಿಧಿಯೇ, ವಿಧಿಯೇ. ಪ್ರಾಪ್ತ ಕಾಲದ ಉದಯಗಿಟಿಯ ಶ್ರುತಿ ತಪ್ಪಿ ಮೃತ್ಯುವಿನ ಸ್ಥೂಲ ಧ್ವನಿಯಂತೆ ಕೇಳಿ ಬರುತ್ತಿರುವುದು. ಅದರೊಡನೆ ಈ ಮಧುರವಾದ ವೇಣುವನದಲ್ಲಿ ಗೂಗಿಗಳ ಅಮ್ಮಂಗಳಕರ ಸ್ವರವು ಕೇಳಿ ಬರುತ್ತಿರುವುದು. ಪ್ರಾಪ್ತ ಸೂರ್ಯದೇವನನ್ನು ಹೊಂದಿಸಲು ತಲೆ ಎತ್ತಿದಾಗ ಕರಾಳ ಧೂಮಕೇತು ಒಂದು ಧರಣೆಗೊಳಿತು. ಪರಮಾತ್ಮ, ಇನ್ನು ಈ ಗಾಂಧಾರಿಯ ಲಲಾಟದಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ? ಅಮ್ಮ, ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ನಾನು ನಿನ್ನ ಸಲುವಾಗಿ ಕಾತುರಳಾಗಿದೆ. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ವಿಪತ್ತು ಸಂಭವಿಸದಿದೆ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವ ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೇನು, ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಭಾವಿಸಿದೆನು. ಆ ಪಾಂಡವರನ್ನು ಎದುರಿಸಲು ಊರಿದ ಆಟವೆಂದು ಭಾವಿಸಿದೆನು.
ಧರ್ಮ ನೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿನಿಟ್ಟು ಪುನಃ ಆ ಘೋರ ಯುದ್ಧವನ್ನು ಪ್ರಾರಂಭಿಸೆಂದು ಮಾತ್ರ ತಿಳಿದಿರಲಿಲ್ಲ. ಅಮ್ಮ, ಈ ನಿನ್ನ ಕೋಮಲ ಕರಗಳಿಂದ ಪಾಲುಣಿಸಿ ಬೆಳೆಸಿದ ಈ ನನ್ನ ಬಲವಿರುವ ತನಕ ಈ ದುರ್ಯೋಧನ ಯಾರ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಈಗಾಗಲೇ ನಮ್ಮ ಸಮಸ್ತ ಸೈನ್ಯವು ಯುದ್ಧಕ್ಕೆ ಸನ್ನದ್ಧರಾಗಿ ಹೊರಟಿರುವುದು ನಿನಗೆ ತಿಳಿಯದೇ ತಾಯಿ. ಕುಮಾರ, ಧರ್ಮದ ರಹಸ್ಯ ನೀನು ತಿಳಿದಿಲ್ಲ ಕಂದ. ಧರ್ಮದ ಸಲುವಾಗಿ ಮಾನವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಟ್ಟಿರುವರು. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು. ಅಮ್ಮ, ನಿನ್ನ ಈ ಪೌರುಷದ ವಾಕ್ಯವನ್ನು ಕೇಳಿ ಕೇಳಿ ನಾನು ಬೇಸತ್ತಿರಲು ಅಮ್ಮ. 100 ಜನ ಎತ್ತ ಮಾತೆ ಅಲ್ಪ ಒಂದೇ ಒಂದು ಯುದ್ಧದ ಸಲುವಾಗಿ ಇಷ್ಟೊಂದು ಭಯಪಡುವೆಯಾ ಅಮ್ಮ? ಈ ಕ್ಷತ್ರಿಯರಿಯಾಗಿ ಮಹೋನ್ನತವಾದ ಯುದ್ಧಕ್ಕೆ ನನ್ನನ್ನು ಸನ್ನದ್ಧರಾಗಿ ಹೊರಟಿರುವ ಆಜ್ಞೆಯನ್ನು ಕೊಡುವ ತಾಯಿ. ಕುಮಾರ, ಆ ಜ್ಞಾತ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಾದರೆ ಅದನ್ನು ನೀನು ಹೊಂದಲಾಗ. ನನ್ನ ಕಂಠದಿಂದ ಆಶೀರ್ವಾದ ಹೊರಬೀಳುವ ಮುನ್ನ ಇಲ್ಲಿಂದ ಮರೆಯಾಗ ಮಗನೇ, ಮರೆಯಾಗ. ಅಮ್ಮ, ಧರ್ಮ ಧರ್ಮ ಯಾವುದು ತಾಯಿಯ ಧರ್ಮ? ಪಾಂಡವರು ಎಲ್ಲಡಗಿದರು ನಾಂ ಬಿಡನೆ ತಾಯೆ, ನಾವು ಬಿಡನೆ ತಾಯೆ, ನಾವು ಬಿಡನೆ ತಾಯೆ. ಅಮ್ಮ, ಪಾಂಡವರು ಎಲ್ಲಡಗಿದರು ನಾಂ ಬಿಡನೆ ತಾಯೆ, ನಾವು ಬಿಡನೆ ತಾಯೆ, ನಾವು ಬಿಡನೆ ತಾಯೆ. ಹೆಂಡತಿ ಮಾನವ ರಕ್ಷಿಸಲಾರದ ಚಂಡ ಪಾಂಡವರ ಗುಂಡಿಗೆ ಬಗೆದು, ಹೆಂಡತಿ ಮಾನವ ರಕ್ಷಿಸಲಾರದ ಚಂಡ ಪಾಂಡವರ ಗುಂಡಿಗೆ ಬಗೆದು. ಅಮ್ಮ, ಆ ಪಾಂಡವರಿಗೆಲ್ಲಡಗಿದರು ನಾ ಬಿಡನೆ ತಾಯಿ, ನಾ ಬಿಡನೆ ತಾಯಿ, ನಾ ಬಿಡನೆ ತಾಯಿ. ಅಮ್ಮ, ಅಂತ ಆ ಪಾಂಡವರು ಮಾಡಿದಾದರೂ ಧರ್ಮ ಸಮ್ಮತವೇ ಆದರೆ ಅಂತ ಧರ್ಮಕ್ಕೆ ನನ್ನ ಸತಧಿಕಾರವಿರಲಿ. ತುಂಬಿದ ರಾಜಸಭೆಯಲ್ಲಿ ಪತ್ನಿಯ ಅಪಮಾನವನ್ನು ಕಣ್ಣಾರೆ ತಲೆ ತಗ್ಗಿಸಿ ಕುಳಿತಿದ್ದು ಕ್ಷತ್ರಿಯ ಧರ್ಮಕ್ಕೆ ಮಾನವ ಧರ್ಮವಂತಿರಲಿ ತಾಯಿ. ನನ್ನ ಪತಿ ಭಾನುಮತಿ ಆಗಲಿ ಅಥವಾ ನನ್ನಂತಃಪುರದ ಓರ್ವ ದಾತಿ ಆಗಲಿ ಆಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯಾ ಜನನಿ? ಏನು ಮಾಡುತ್ತಿದ್ದೆ? ಪಣಬಂಧನವನ್ನು ಕಿತ್ತೊಗೆದು ಸಮುದ್ರ ಪೃಥ್ವಿಯ ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಮಾನ ಅಪಮಾನ ಪ್ರತಿರೋಧನವನ್ನು ಮಾಡಿಯೇ ತೀರುತ್ತಿದೆ. ಆ ಪಾಂಡವರು ಮಾಡಿದಾದರೂ ಏನು? ನಿಸ್ಸಾಯಕನು, ಒಬ್ಬ ಏಡಿಯೂ ಒಪ್ಪದಂತಹ ತಟಸ್ಥ ಮನೋಭಾವವುಳ್ಳ. ಅದಕ್ಕಾಗಿಯೇ ಅಮ್ಮ, ಆ ಪಾಂಡವರನ್ನು ಯುದ್ಧಕ್ಕಾಗಿಯೇ ನಾನು ಆಹ್ವಾನಿಸಿ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳನ್ನ, ನಿನ್ನ ಭೃತ್ಯವನ್ನು. ಅಮ್ಮ, ಅಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕಣ್ಣೀರ ಕೋಡಿಯಾಗಿ ಹರಿಯಲಿ. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿಡಿದು ನಿಲ್ಲುವರು. ಅಸ್ತಿನಾವತಿಯ ರಾಜ್ಯ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುತ್ತದೆ. ಅಯ್ಯೋ, ನೀನೇನು ಮಾನವನೋ ಅಥವಾ ದಾನವನೋ? ಮಾನವನಲ್ಲ ತಾಯಿ, ಸದ್ಯಕ್ಕೆ ಮಾನವ ಧರ್ಮದ ದುರ್ದೈವ. ಅಯ್ಯೋ ಪರಮಾತ್ಮ, ನನ್ನ 100 ಜನ ಮಕ್ಕಳಲ್ಲಿ ದುರ್ಯೋಧನನ್ನು ಅತಿ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿದೆ. ಹಾಗೆ ಅವನೆಂತವನೇ ಆಗಲಿ ಅವನನ್ನು ಆಶೀರ್ವಾದಿಸಿ ಕಳಿಸಬೇಕಾಗಿತ್ತು ವೀರ ಮಾತೆಯಾದ ನನ್ನ ಕರ್ತವ್ಯ. ಕುಮಾರ, ಅಮ್ಮ, ಕಂದ, ಬಾ ಕುಳಿತು ಆಶೀರ್ವಾದಿಸುವೆ. ಕುಮಾರ, ಅಮ್ಮ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುತಿಗಿಂತ ಕಠಿಣವಾಗುವುದು. ಹೋಗು ಕುಮಾರ, ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶಾಲಿಯಾಗಿ ಹಿಂದಿರುಗಿ ಬಾ. ಯತೋ ಧರ್ಮೋಸ್ತತೋ ಜಯಃ, ಯತೋ ಧರ್ಮೋಸ್ತತೋ ಜಯಃ, ಯತೋ ಧರ್ಮೋಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮ ತಥೋ ಜಯ. ಈ ಕ್ಷತ್ರಿಯ ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕೆ
ಅನುಗುಣವಾಗಿ ಪಣಬಂಧನವನ್ನು ಕಿತ್ತೊಗೆದು ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಈ ಚಂದ್ರಕುಲ ಚಕ್ರೇಶ್ವರನಿಗೆ ಜಯವಾಗಲೇಬೇಕು. ತಾವು ಕಾತಬೇಕೆ ದನಕ್ಕುಗಳು ಕೆವುಡಾಗುವಂತೆ ಭೋಗರಿಯಲಿ, ರಣಬೇರಿಗಳು ಅಮಂಗಳಕ್ಕೆ ನಾದಿ ಆಡಲಿ, ಆ ಪಾಂಡವರ ಅಮಂಗಳಕ್ಕೆ ನಾದಿ ಆಡಲಿ. ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಮಾತ ಮಹಾಭೀಕರ ಜಯಂತನಿವರ ಸಹಸ್ರ ಕೃಪಾಳು ಭಯಂಕರ ಮಹಾಭೀಕರ ಜಯಧ್ವನಿವರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿಕ ಬಹುಪದಾಧಿಪರಿತ ಮತ ಮಹಾರಥಿಕ ಬಹುಪದಾಧಿಪರಿತ ಮಹಾಜ್ಞಾನಿ ಪದ ನಮಸ್ಕಾರ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಪಾತ ಸಹಿತ ನಿವಾಯುತ ಋಷಭತುರು ಗಜ ಸಹಿತ ವಿಭವ ಮುದಿತ ತುಹಿದು ದೇವತಿ ಕುಲ ಮಹಾಪಿಲಿಗಿಲ ತುಹಿನಿ ರೋಚಿ ಕುಲ ಮಹಾಪಿಲಿಗಿಲ ಕೃಪ ಬಲಿತ ಕುರು ವಿಷಯ ಪರಿಗರಿತ ಕೃಪಾ ಬಲಿತ ಕುರು ವಿಷಯ ಪರಿಗರಿತ ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ವಾಸುದೇವ ಪಾರ್ಥ ಉಭಯ ಸೈನ್ಯ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವರನ್ನು ಸಾರಿ ನೋಡುವೆನು, ಕ್ಷತ್ರಿಯರನ್ನು ಯೋಧರನ್ನು ಸಾರಿ ತೋರಿಸು ದೇವ. ನಿತ್ಯ ಪಾರ್ಥ ಅತ್ತ ನೋಡು, ಕೌರವೇಶ್ವರನ ಚತುರಂಗ ಬಲಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ನೀತವಾದ ಸಾಗರದಂತೆ ತೋರುತ್ತಿರುವುದು. ಅತ್ತ ನೋಡು, ಕೌರವನು ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸನ ಅವರ ಹಿಂದೆ ಸಿಂಧುರಾಜ ಶಕುನಿ ಏಕ ಒಲ್ಕಲದಾರಿ ಜಯದ್ರಥನ ಬಲಗಡೆ ಒಂದೇ ಚತುರಸ್ರದಲ್ಲಿ ಕೌರವನ 98 ಮಂದಿ ಸಹೋದರರು, ಧನುರ್ಧಾರಿಯಾದ ದ್ರೋಣ, ಒಲ್ಕಲಧಾರಿಯಾದ ಸ್ವತ್ತಾಮ. ಇತ್ತ ನೋಡು ಪಾರ್ಥ, ಕೌರವನ ಸೇನಾಧಿಪತಿ ಭೀಷ್ಮರು, ಅವರು ನಿಮ್ಮ ಪಿತಾಮಹರು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ, ಕುರಿ ಪಿತಾಮಹ ಇದೋ ನಿನಗೆ ವಂದಿಸುವೆನು. ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ತಿಳಿಸಬಲ್ಲೆನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಹೇಗೆ ಮಿತ್ರ, ಏನಾಯಿತು? ಇಷ್ಟೊಂದು ವಿಚಲಿತನಾಗಿರುವೆ? ಏನು ಹೇಳಲಿ ಪರಮಾತ್ಮ? ಸಮರದಿ ಚಣೆ ಸಾಡೆನ ಕೃಷ್ಣ, ಸಮರದಿ ಚಣೆ ಸಾಡೆನ ಕೃಷ್ಣ, ಸಮರದಿ ಚಣೆ ಸಾಡೆನ. ಗುರು ಬಾಂಧವರ ಶಿರದೆ ಬಿದ್ದೆನ, ಗುರು ಬಾಂಧವರ ಶಿರದೆ ಬಿದ್ದೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಚಣೆ ಸಾಡೆನ ಕೃಷ್ಣ, ಸಮರದಿ ಚಣೆ ಸಾಡೆನ ಕೃಷ್ಣ, ಸಮರದಿ ಚಣೆ
ನಾನಾದೆ ಪದವೋ ತೋರಿಸು ಸಮರದಿ ಚಳೆ ಚಾಟೆನ ಕೃಷ್ಣ ಸಮರದಿ ಚಳೆ ಚಾಟೆನ ಕೃಷ್ಣ ಸಮರದಿ ಚಳೆ ಚಾಟೆನ ಸನೆ ಚಾಟೆನ ಸನೆ ಚಾಟೆನ ಅಂಗ ಪ್ರಸ್ಥಗಳಲ್ಲಿ ದಾರುಣ ಜ್ವಾಲೆ ಬೇಸಿಗೆ ಬಿಸಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡೀಯವು ಕೈಯಿಂದ ಕಳಚಿರುವುದು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಪರಮಾತ್ಮ ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಗುರು ಹಿಂಸೆಗೆ ಕೈ ಹಾಕಲಾರೆನು ನನಗೆ ಯುದ್ಧವೂ ಬೇಡ ದೇವ ರಥವನ್ನು ಇಂದ್ರಿಸು ದೇವ ಅರ್ಜುನ ಇಂತಹ ವಿಷಮಾಸ್ವರದಲ್ಲಿ ನಿನ್ನಲ್ಲಿ ಇಂತಹ ಕಲ್ಮಸ ಭಾವವು ಮೂಡಲು ಕಾರಣವೇನು ಪಾರ್ಥ ಕ್ಷತ್ರಿಯ ವೀರನಾಗಿ ಅನಾರಿದಂತೆ ಒಚ್ಚುತ್ತಿರುವೆಯಲ್ಲ ಇದಕ್ಕೆ ಸಿದ್ಧನಾಗು ಪಾರ್ಥ ವಾಸುದೇವ ಒಂದು ಸಾರಿ ಕುರುಸೈದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮನು ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು ಇವರುಗಳ ಮೇಲೆ ಬಾಣ ತೊಡುವುದೇ ಗುರು ಒದಲಿಯಿಂದ ಲಂಬಿಸುವ ಸಂಪತ್ತಿಗಿಂತ ಭಿಕ್ಷಾನೃತಿಯೇ ಶ್ರೇಯಸ್ಕರವು ಸಜ್ಜನರ ಒದೆಯು ನಮಗೆ ಸಮ್ಮತವಿಲ್ಲ ದೇವ ಪಾರ್ಥ ಯಾರು ಯಾರನ್ನು ಓದಿಸುವುದು ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ ಮನುಷ್ಯನು ಹರಿದೋರ ಬಟ್ಟೆಗಳನ್ನು ಬಿಸುಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಸೇರುವನು ಈ ಭೀಷ್ಮ ದ್ರೋಣ ನೀನು ನಾನು ಹಿಂದೆ ಅನೇಕ ಸಾರಿ ಜನಿಸಿರುವೆವು ಮುಂದೆಯೂ ಜನಿಸಿರುವೆವು ಯುದ್ಧವು ಕ್ಷತ್ರಿಯನ ಧರ್ಮ ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ ವಾಸುದೇವ ಪಾರ್ಥ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಈ ಯುದ್ಧದ ಹೆಸರೆತ್ತರೆ ನನ್ನ ದೇಹವು ಕಂಪಿಸುತ್ತಿರುವುದು ಹೇಳು ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೋ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಪಾರ್ಥ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕ ನಾನಿದೆ ಬರಿದೇಗೆ ಕಳವಳ ಪಡುವೆ ಧರ್ಮ ರಕ್ಷಕ ನಾನಿದೆ ಬರಿದೇಗೆ ಕಳವಳ ಪಡುವೆ ಮರುಳೇ 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 ಅರ್ಜುನ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ ಅರ್ಜುನ ಇದು ಧರ್ಮಯುದ್ಧ ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸುಧರ್ಮವನ್ನು ಪಾಲಿಸದ ಪಾಪಕ್ಕೆ ಗುರಿಯಾಗುವೆ ಅಜ್ಞಾನದಿಂದ ಧರ್ಮಭ್ರಷ್ಟನಾಗಬೇಡ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ ಪಾರ್ಥ ಕರ್ಮವು ಮಾನವನ ಜೀವನದ ರಾಜಮಾರ್ಗ ವಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ ಪರಮಾತ್ಮ ಈ ದಿವ್ಯವಾಣಿಯಿಂದ ನನ್ನನ್ನು ಪ್ರಶಸ್ತ ಪ್ರಜ್ಞೆ ಎಂದು ಎತ್ತರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನೂ ದೇವ ಅರ್ಜುನ ಈ ಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣವನ್ನು ಮಾಡಿರುವೆವು ನನಗೆ ಅವುಗಳ ನೆನಪಿರುವುದು ಆದರೆ ನಿನಗಿಲ್ಲ ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ ಪರಮಾತ್ಮ ಅರ್ಜುನ ನಿನ್ನ ಅವತಾರದ ಗುರುತುಗಳು ಏನು ನಿನ್ನನ್ನು ತಿಳಿಯುವ ಬಗ್ಗೆ ಹೇಗೆ ಉತ್ತರವನ್ನು ಕಣಿಸು ದೇವ ಅರ್ಜುನ ನಾನು ಮಾಯಾರೂಪಿ ದಾರಿತ್ಯ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮುವು ಪರ್ವತಗಳಲ್ಲಿ ಮೇರುವು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಭೃಗುವಾಗಿರುವೆನು ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವವು ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಹೇ ಯೋಗೇಶ್ವರ
ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು. ತದಾಸ್ತು ಪಾರ್ಥ, ತನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನೂ ನಾನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಹೃದಯದಲ್ಲಿ ಧರಿಸಿಕೊಳ್ಳುವನು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗಿ ಯುದ್ಧದಲ್ಲಿ ಜಯಗಳಿಸಿ ಕೀರ್ತಿ ಗಳಿಸುವೆ. ಎಂಥ ಭಯಾನಕ ರೂಪವಿದು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲರೇ ಪ್ರಭು ನಿನ್ನ ವಿಶ್ವರೂಪವ, ನೋಡಲರೇ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರೆಗಳ ಬೇಡುವೆ ಚರಣದೆ, ಜೋಡಿಸಿ ಕರೆಗಳ ಬೇಡುವೆ ಚರಣದೆ, ಮಾಡು ಕೃಪೆಯೇನ ಮಾಮರ ಎನ್ನೋಳು, ಬೇಡು ಕೃಪೆಯೇನ ಮಾಮರ ಎನ್ನೋಳು, ಕರ ರೂಪವ ಬೇಗಯನ ಜಯಿಸಿ, ಭೀಕರ ರೂಪವ ಬೇಗಯನ ಜಯಿಸಿ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಎಂಥ ಭಯಾನಕ ರೂಪವಿದು. ಮಾನವ ಕಣ್ಣುಗಳಿಂದ ಇದನ್ನು ನೋಡಲಾರೆನು. ವಾಸುದೇವ, ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಹೇ ಕರ್ಣಮಯ್ಯನೇ, ನಿನ್ನ ಸುಮಧುರವಾದ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ದೇವ. ನಿನ್ನ ಸುಮಧುರವಾದ ಮಂದಾಸವನ್ನು ತೋರಿಸು ದೇವ. ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಆಜ್ಞೆ ಮಾಧವ.